ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಆನಂದ್ ಆಡಿಯೋ ಸೆಲೆಬ್ರಿಟಿ ಪಾಡ್ಕಾಸ್ಟ್. ನಾನು ಪರಿಗೌಡ. ಇವತ್ತಿನ ನಮ್ಮ ಅತಿಥಿ ಯಾರು ಗೊತ್ತಾ? ನಗು ಮುಖದ ಚಲೋವೆ. ಇಂಡಸ್ಟ್ರಿಗೆ ಏಂಜಲ್ ಆಗಿ ಎಂಟ್ರಿ ಕೊಟ್ಟರು. ನಿಮ್ಮ ಮನಸ್ಸನ್ನ ಯಾವ ಮೂವಿಯಲ್ಲಿ ಗೆದ್ರು ನೀವು ಯೋಚನೆ ಮಾಡ್ತಾ ಇರ್ತೀರಾ ಗೆಸ್ಟ್ ಯಾರು ಅಂತ ನಾನು ಹೇಳ್ಬಿಡ್ತೀನಿ. ಎಸ್, ಇವತ್ತಿನ ನಮ್ಮ ಅತಿಥಿ ಬೃಂದಾ ಆಚಾರ್ಯ. ಬೃಂದಾ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸೋ ಮಚ್. ಸೊ, ಯಾವ ಪಾತ್ರದ ಮೂಲಕ ನೀವು ಅಭಿಮಾನಿಗಳ ಮನಸ್ಸನ್ನ ಗೆದ್ದಿದ್ದು ನಿಮ್ಮ ಪ್ರಕಾರ? ಶಿವಾನಿ ಪಾತ್ರ ಜನರಿಗೆ ತುಂಬಾ ಹತ್ರ ಆಯ್ತು, ಇಷ್ಟ ಆಯ್ತು. ಯಾಕಂದ್ರೆ ಮೂವಿ ಎಲ್ಲರಿಗೂ ಮಿಡಲ್ ಕ್ಲಾಸ್ ಅಂತ ಅಲ್ಲ, ಇಟ್ ವಾಸ್ ಎಲ್ಲರಿಗೂ ತುಂಬಾ ಕನೆಕ್ಟ್ ಆದಂತಹ ಸಿನಿಮಾ ಆಗಿತ್ತು ಅಲ್ವಾ? ಸೊ ಹೋಪ್ಫುಲಿ ನಾನು ಆಗ್ಲೇ ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ದೆ ಮುಗುಳುನಗೆ ಮೂವಿ ಡೈಲಾಗ್ ಇದೆ ಅಂತ. ಸೊ ಡೈಲಿ ಬೇಸಿಸ್ ಅಲ್ಲಿ ಎಷ್ಟು ಜನ ಹೇಳ್ತಾರೆ ಸ್ಮೈಲ್ ತುಂಬಾ ಚೆನ್ನಾಗಿದೆ ಅಂತ? ಹೇಳ್ತಾನೆ ಇರ್ತಾರೆ, ಬಿಕಾಸ್ ನಾನು ಯಾವತ್ತೂ ನಗಾಡ್ತಾ ಇರ್ತೀನಲ್ಲ. ಸೊ ಹೇಳ್ತಾ ಇರ್ತಾರೆ, ಯಾಕೆ ಇಷ್ಟೊಂದು ನಗಾಡ್ತೀರಿ ಅಂತಾನು ಹೇಳ್ತಾರೆ. ಅದು ಹೇಳ್ತಾರೆ, ಪೀಪಲ್ ಗೆಟ್ ಇರಿಟೇಟೆಡ್ ಆಲ್ಸೋ. ನಾನು ತುಂಬಾ ನಗಾಡ್ತೀನಿ. ಸ್ವಲ್ಪ ಲೈಕ್ ಕ್ವೆಶ್ಚನ್ ಇರ್ಬೋದು ಇರ್ತಾರೆ, ಏನಕ್ಕೆ ನಗಾಡ್ತಾರೆ ಇಷ್ಟೊಂದು ಅಂತ. ನೈಸ್ ಸೆಟ್ ಆಫ್ ಟೀಚ್ ಇದೆ, ಸೊ ಅದಕ್ಕೆ ನಾಟ್. ಸೊ ನೀವು ಇಂಡಸ್ಟ್ರಿಗೆ ಏಂಜಲ್ ಆಗಿ ಎಂಟ್ರಿ ಕೊಡ್ತೀರಾ, ಅದು ಪ್ರೇಮ್ ಸರ್ದು 25th ಮೂವಿ. ಇಂಡಸ್ಟ್ರಿಯಲ್ಲಿ ಫಸ್ಟ್ ಮೂವಿ ಅಂತ ಅಂದ್ರೆ ತುಂಬಾ ಕನೆಕ್ಟೆಡ್ ಇರ್ತೀವಿ, ಬಟ್ ನಿಮ್ನ ವಿಂಗ್ಸ್ ಹಾಕಿ ಕೆಳಗಡೆ ಇರಿಸ್ತಾರೆ. ಮ್ಯಾನಿಫೆಸ್ಟ್ ಮಾಡಿದ್ರಾ? ನಾಟ್ ಇಟ್ ಆಲ್. ನಾನು ಇಲ್ಲಿ ಕೂತಿರ್ತೀನಿ ಅಂತಾನು ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಬಿಕಾಸ್ ನನ್ನ ಜರ್ನಿ ಎಲ್ಲೋ ಸ್ಟಾರ್ಟ್ ಆಗಿತ್ತು, ನನ್ನ ಪ್ಲಾನ್ ಏನೋ ಇತ್ತು. ಅಗೇನ್ ಐ ಲವ್ ಟು ಗೋ ವಿತ್ ದ ಫ್ಲೋ. ಅದೇ ಐ ಗೆಸ್ ನನ್ನ ಲೈಫಲ್ಲಿ ವರ್ಕೌಟ್ ಆಗಿತ್ತು. ನಾನು ಏನೋ ಪ್ಲಾನ್ ಅನ್ಕೊಂಡಿದ್ದೆ, ಬಟ್ ದೆನ್ ಲೈಫ್ ಹ್ಯಾಡ್ ಇಟ್ಸ್ ಓನ್ ಸರ್ಪ್ರೈಸಸ್ ಅಂತ ಹೇಳ್ಬೋದು. Yes, because you're an engineer yourself. Yes. So engineer to engineer. ಯಾಕೆ engineering? ನಾವು ಫಸ್ಟ್ ಇಂಜಿನಿಯರಿಂಗ್ ಮಾಡಿ ನಂತರ ಯೋಚನೆ ಮಾಡ್ತೀವಿ, ಹೌದು, ಲೈಕ್ ಏನ್ ಮಾಡೋದು ಲೈಫ್ ಅಲ್ಲಿ, ಪ್ಯಾಷನ್ ಏನು. ಸೋ ಟ್ರೂ. ಇವಾಗ ಪೇರೆಂಟ್ಸ್ ಅಷ್ಟೇ, ಫಸ್ಟ್ ಇಂಜಿನಿಯರಿಂಗ್ ಮಾಡ್ಬಿಡು, ಆಮೇಲೆ ಯು ಕ್ಯಾನ್ ಥಿಂಕ್ ಇಟ್ ಔಟ್, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು. ನಿಮ್ಮನೇಲೂ ಇದೆ ಕತೆನಾ? ಆಕ್ಚುಲಿ ನಮ್ಮನೇಲಿ ಏನಾಗಿತ್ತು ಅಂತಂದ್ರೆ, ನಮ್ಮ ಅಪ್ಪ ಅಮ್ಮ ಇಬ್ರು ಟೀಚರ್ಸ್. ಸೊ ನಮ್ದು ಲೈಕ್ ಸ್ಟಡೀಸ್ ಕಡೆಗೆ ಸ್ವಲ್ಪ ಬಯಸ್ಡ್ ಇದ್ದೇನೆ ಇತ್ತು. ಬಟ್ ಅಪ್ಪಾಜಿ ಇಬ್ರು ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ರು. ಲೈಕ್ ಏನೇ ಎಕ್ಸ್ಟ್ರಾ ಕರಿಕ್ಯುಲರ್ ಅಂತಂದ್ರೆ, ನಾನು ಚಿಕ್ಕ ವಯಸ್ಸಿಂದ ಡ್ಯಾನ್ಸಿಂಗ್ ಮಾಡ್ತಾ ಬಂದವಳು, ಭರತನಾಟ್ಯಂ ಕಲಿತಾ ಇದ್ದೆ. ಲೈಕ್ ಆಲ್ಮೋಸ್ಟ್ 9-10 years ಭರತನಾಟ್ಯಂ ಕಲ್ತಿದ್ದೀನಿ. ಅಂಡ್ ಅದಕ್ಕೆಲ್ಲ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ರು. ಸೊ ಐ ಯೂಸ್ ಟು ಬಿ ಆನ್ ದ ಸ್ಟೇಜ್ ಚಿಕ್ಕ ವಯಸ್ಸಿಂದಾನೇ. ಅಂಡ್ ಹಾಗಿರುವಾಗ ನಂದು ಇಂಟ್ರೆಸ್ಟ್ ಇತ್ತು, ಆ ಕಡೆ ಟಿವಿ ಕಡೆಗೆ ಇಂಟ್ರೆಸ್ಟ್ ಇತ್ತು. ಅಂಡ್ ಅವರು ಕೂಡ ಸಪೋರ್ಟ್ ಮಾಡಿದ್ರು ಎಂಡ್ ಆಫ್ ದ ಡೇ. ವೆರಿ ನೈಸ್. ಯಾವ ಬ್ರಾಂಚ್ ನಿಮ್ದು ಇಂಜಿನಿಯರಿಂಗ್ ನಲ್ಲಿ? ಎಲೆಕ್ಟ್ರಾನಿಕ್ಸ್ ಅಂಡ್ ಓ ಮೈ ಗಾಡ್, ತುಂಬಾ ಕಷ್ಟ. ನಂದು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್. ಸ್ವಲ್ಪ ಥಿಯರಿ ಇತ್ತು, ನಿಮ್ಮಷ್ಟು ನನಗೆ ಈಕ್ವೇಷನ್ಸ್. ಇಂಜಿನಿಯರ್ ಆಗ್ಬೇಕು ಅಂತಾನೆ ಆಸೆ ಇತ್ತು ಫಸ್ಟ್ ಇಂದ. ಏನಕ್ಕೆ ಅಂತ ಗೊತ್ತಿಲ್ಲ. ಲೈಕ್ ಅದೇನೋ ಒಂದು ಎಲ್ಲರೂ ಇಂಜಿನಿಯರ್ ಆಗ್ತಾರೆ, ನಾನು ಇಂಜಿನಿಯರ್ ಮಾಡ್ಬೇಕು. ಅಂಡ್ ಐ ಥಾಟ್ ನನ್ನ ಲೈಫಲ್ಲಿ ನಾನು ಇಂಜಿನಿಯರಿಂಗ್ ಮಾಡಿ ನಾನು IT ಜಾಬ್ ಅಲ್ಲೇ ಇರ್ತೀನಿ ಅಂತ ಅನ್ಕೊಂಡಿದ್ದೆ. ಓಕೆ, ಪ್ಲೇಸ್ಮೆಂಟ್ ಎಲ್ಲ ಆಯ್ತು ಇಂಜಿನಿಯರಿಂಗ್ ಆದ್ಮೇಲೆ? ಮುಂಬೈ. ಎಲ್ರಿಗೂ TCS, ಇನ್ಫೋಸಿಸ್, ಆಕ್ಸೆಂಚರ್. ಸೊ ಮುಂಬೈಲಿ ಪ್ಲೇಸ್ ಆಯ್ತು. ಸೊ ಮುಂಬೈಲಿ ಎಷ್ಟು ವರ್ಷ ಇದ್ರಿ? ಆಲ್ಮೋಸ್ಟ್ 3 years. 3 years, okay. So 3 years 9 to 5 job. Did you enjoy your life back then? I did. I used to love my job. I used to love coding. And ನಾನು ಹೇಳ್ದಲ್ಲ, ನಂಗೆ ಚಿಕ್ಕ ವಯಸ್ಸಿಂದ ನಂಗೆ ಇಂಜಿನಿಯರ್ ಆಗಬೇಕು ಅಂತ ಆಸೆ ಇತ್ತು. That was like my dream. You didn't change companies? TCS ಅಲ್ಲೇ 3 years ಆದ್ಮೇಲೆ TCS ಅಲ್ಲೇ 3 years ಇದ್ದೆ ಅಲ್ವಾ. And then when I thought ಸ್ವಲ್ಪ ಬೇರೆ ಏನಾದ್ರು ಟ್ರೈ ಮಾಡೋಣ, ಈಗ ಓಕೆ ಇದಾಯ್ತು. ನನ್ನ ಫ್ರೆಂಡ್ಸ್ ಎಲ್ಲ ಪುಷ್ ಮಾಡ್ತಾ ಇದ್ರು, ಸ್ವಲ್ಪ ಏನಾದ್ರು ಸ್ವಲ್ಪ ಡ್ರಾಮ್ಯಾಟಿಕ್ ಆಗಿದೆಯಾ. ನೀವು 9 years ಇಂದ ಭರತನಾಟ್ಯಂ ಎಲ್ಲ ಪ್ರಾಕ್ಟೀಸ್ ಮಾಡಿದೀರಾ, ಡ್ಯಾನ್ಸ್ ಆರ್ಟ್ ಅಂತ. ಹಾಗಾಗಿ ಒಬ್ರಿಂದ ಇದ್ರಲ್ಲ, ಕರೀರಿ 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 ಇದು ಇದ್ದೇ ಇರುತ್ತೆ. ಹಾಗಾಗ್ತಾ ಇತ್ತು. ಅಂಡ್ ದೆನ್ ದೇ ಆಲ್ ಯೂಸ್ ಟು ಪುಷ್ ಮೀ, ಲೈಕ್ ಮಾಡು, ಏನಾದರೂ ಟ್ರೈ ಮಾಡು ಅಂತ. ಆ್ಯಂಡ್ ದೆನ್ ನನ್ನ ಮಾತೃಭಾಷೆ ಕನ್ನಡ ಆಗಿದ್ದರಿಂದ ಐ ಥಾಟ್ ದಿಸ್ ಎನ್ವೈರ್ನ್ಮೆಂಟ್ ಇಸ್ ಮೋರ್ ಕಂಫರ್ಟಬಲ್ ಫಾರ್ ಮಿ. ಐ ಗೆಸ್ ನಾನು ಬ್ಯಾಂಗ್ಳೂರಿಗೆ ಶಿಫ್ಟ್ ಆದರೆ ಇಲ್ಲಿ ಜನರು ನನ್ನನ್ನು ಎಕ್ಸೆಪ್ಟ್ ಮಾಡ್ಕೊತಾರೇನೋ, ಅವ್ರು ನನ್ನ ಕೈ ಹಿಡಿತಾರೆ ಅನ್ನೋ ಒಂದು ನಂಬಿಕೆಯಿಂದ ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರಿಗೆ ಶಿಫ್ಟ್ ಆದೆ. ಸೊ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನಿಮ್ಗೇನು ಪ್ಲಾನ್ಸ್ ಇರಲಿಲ್ಲ, ಯಾವುದೋ ಆಡಿಷನ್ಸ್ ಅಟೆಂಡ್ ಮಾಡಿರಲಿಲ್ಲ? ನಾಟ್ ಇಟ್ ಆಲ್. ನೋ. ಓಕೆ.